ಕಾಂಗ್ರೆಸ್ ಅಲ್ಲಿ ಒಂದು ಟೀಮ್ ಆಕ್ಟಿವ್ ಆಗಿದೆ ಅಂತಲ್ಲ ಸರ್? ನೋಡ್ರಿ, ಎಲ್ಲ ಈಗ ವಿಜೇಂದ್ರನ ಎಷ್ಟು ಜನ ಒಪ್ಪವ್ರೆ, ಅಶೋಕನ ಎಷ್ಟು ಜನ ಒಪ್ಪವ್ರೆ, ಬಸವರಾಜ ಬೊಮ್ಮಾಯಿನ ಎಷ್ಟು ಜನ ಒಪ್ಪವ್ರೆ, ಕುಮಾರಸ್ವಾಮಿನ BJP ಅವ್ರು ಎಷ್ಟು ಜನ ಒಪ್ಪವ್ರೆ, ಒಪ್ಪಿಲ್ಲ. ಪಾದಯಾತ್ರೆಯಲ್ಲಿ ಏನಾಯಿತು? ಬೆಂಗಳೂರಿಂದ ಪಾದಯಾತ್ರೆಗೆ ಒಂದು ನಿಮಿಷ ಕೇಳಿದ್ರು. ಒಂದು ಮನೆ ಅಂದಮೇಲೆ, ಒಂದು ಪಕ್ಷ ಅಂದಮೇಲೆ, ಒಂದು ಸಂಘಟನೆ ಅಂದಮೇಲೆ ನಕಾರು ವ್ಯತ್ಯಾಸ ಇರುತ್ತೆ. ದಯಮಾಡಿ ನಮ್ಮಲ್ಲಿ ಏನೇ ಅಲ್ಲಿ ಇಲ್ಲಿ ಯಾರೋ ಮಾತನಾಡಿದ್ರು CM ಸಿದ್ದರಾಮಯ್ಯನವ್ರು ಒಟ್ಟಿಗೆ ಇರ್ತಕ್ಕಂಥದ್ದು ನೀವು ಇನ್ನೂ ಒಂದು ಸಲ ಎಕ್ಸಾಮಿನ್ ಮಾಡಬೇಕಾ? ಎಲ್ಲಾರ ಯಾವುದಾರ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರೋದು ನೋಡಿದ್ದೀರಾ? ಕಳೆದ 6 ವರ್ಷ ಪಕ್ಷ ಕಟ್ಟಕ್ಕೆ, ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ, ಲೋಕಸಭಾ ಚುನಾವಣೆಗೆ, ಮುಖ್ಯಮಂತ್ರಿ ಸ್ಥಾನ ತಗೊಳ್ಳಿಕ್ಕೆ ಎಲ್ಲರ ಒಂದು ಕಡೆ ಅವರಿಬ್ಬರಲ್ಲಿ ಡಿಫರೆನ್ಸ್ ನೋಡಿದ್ದೀರಾ? ನೋಡ್ರಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ನಮ್ಮ ಪಕ್ಷದಲ್ಲಿ ಅಸಮಾಧಾನ ಇಲ್ಲ. ಮುಖ್ಯಮಂತ್ರಿ ಖಾಲಿ ಇದ್ರೆ ತಾನೇ ಮುಖ್ಯಮಂತ್ರಿ ಮೇಲೆ ಫೈಟ್ ಮಾಡೋದು. ಏನು ಹೇಳ್ತಾರೆ ಕೆಲವರು, ಆ ಥರದ ಅವಕಾಶ ಬಂದರೆ ನಾನು ಇದ್ದೀನಿ ಅಂತಾರೆ. ಅದನ್ನ ತಪ್ಪು, ಅದು ಅಪರಾಧ, ಯಾಕೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗ್ಬೇಕು? ಅದ್ರ ಅವಶ್ಯಕತೆನೇ ಇಲ್ಲ. ಮುಖ್ಯಮಂತ್ರಿ ಖಾಲಿ ಇಲ್ಲದೆ ಇದ್ದಾಗ ನಾನು ಒಬ್ಬ ಆಸೆ ಇದ್ದೆ ಅಂತ ಅಂದರೆ ಹೇಳ್ಕೊಳ್ಳಿ ಬಿಡಿ. ಆಸೆ ಇದ್ದರೆ ಅಪರಾಧ ನಾವೆಂಗೆ ಹೇಳೋಕ್ಕಾಗುತ್ತೆ? ಬಟ್ ಯಾವ ಕಾರಣಕ್ಕೂ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಸೊ ಇರ್ತಕ್ಕಂಥ BJP ಜನತಾದಳ ಇದಲ್ಲ, ಅವ್ರು ಇದನ್ನು ಸೆಟ್ರೇಟ್ ಮಾಡ್ಕೊಂಡು ಹೋಗಲಿ ಬ್ರದರ್. ಮತ್ತು ಈ ನಾಗಮಂಗಲ ಅವರೆಲ್ಲರಿಗಿಂತ ನನಗೆ ಬೇಕು. ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರ ಇದು. ಈ 30 ವರ್ಷ 1994ರಿಂದ 2004 30 ವರ್ಷ ನಾನು ಸತತವಾಗಿ ಈ ಕ್ಷೇತ್ರದ ಜನದ ಜೊತೆ ಬೆರ್ತಿದ್ದೀನಿ. ಈ ಕ್ಷೇತ್ರದ ಒಂದೊಂದು ಕಲ್ಲು ಏನಾದ್ರು ಅಭಿವೃದ್ಧಿ ಆಗಿದ್ದರೆ ಅದಕ್ಕೆ ಚೆಲುವರಾಯಸ್ವಾಮಿ. ನಾಗಮಂಗಲದಲ್ಲಿ ಇಷ್ಟರೊಳಗೆ ನೋಡ್ಕೊಂಬನ್ನಿ ನೀವು. ಯಾರಾದ್ರೂ ನಾನು 30 ವರ್ಷದಲ್ಲಿ ಮಾಡಿರೋದು ಬಿಟ್ಟು ಉಳಿದಿರೋ ಏನಾರು ಮಾಡಿದ್ದಾರೆ. ಜನಕ್ಕೆ ಕಾರ್ಯಕ್ರಮ ಕೊಡೋದಾಗಲಿ, ಕುಡಿಯೋ ನೀರು ಕೊಡೋದಾಗಲಿ, ಆಸ್ಪತ್ರೆ ಕೊಡೋದಾಗಲಿ, ಶಿಕ್ಷಣ ವ್ಯವಸ್ಥೆ ಕೊಡೋದಾಗಲಿ, ಹಾಸ್ಟ್ಲ್ ಕೊಡೋದಾಗಲಿ. ಸೊ ಪ್ರತಿ ಒಂದು ವಿಚಾರದಲ್ಲೂ ಈ ಕ್ಷೇತ್ರದಲ್ಲಿ ನನ್ನನ್ನು ಬಿಟ್ಟು ಇವ್ರು ಏನಾರು ಮಾಡಿದ್ದೀನಿ ಅಂದರೆ ನಾನು ಅವ್ರ ಪಾದಕ್ಕೆ ಈಗಲೇ ನಮಸ್ಕಾರ ಮಾಡ್ತೀನಿ. ಅಟೆಂಡ್ ಮಾಡ್ರೂ ಈ ಕ್ಷೇತ್ರ ಜನಕ್ಕೆ ನೆಮ್ಮದಿ ಹಾಳು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದೇ ಇಲ್ಲ. ಯಾರು ಪ್ರಯತ್ನ ಮಾಡಿದ್ರು ನಾನು ಸರಿಪಡಿಸ್ತೀನಿ. ನಾನು ಇವತ್ತಿಗೆ ಈ ಇನ್ಸ್ಟೆಂಟ್ ವಿಚಾರದಲ್ಲಿ ಜನತಾದಳ, ಕಾಂಗ್ರೆಸ್ಸು, BJP ಯಾವುದೇ ಮುಸ್ಲಿಮ್ಸು ಅಥವಾ ಹಿಂದೂ ನೋಡಲ್ಲ. ಇದನ್ನು ಸರಿಪಡಿಸಿದ ನಂತರ ರಾಜಕಾರಣ ಮಾಡೋಣ ನೋಡೋದು.